100 ಹೊಸ ದೇವಾಲಯಗಳ ನಿರ್ಮಾಣಕ್ಕಿಂತ ಒಂದು ಪುರಾತನ ದೇವಾಲಯ ಜೀರ್ಣೋದ್ಧಾರ ಮಾಡುವುದು ಪುಣ್ಯದ ಕೆಲಸ. ದೇವಾಲಯ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ರಾಮಾಂಜನೇಯ ಅಭಿಮತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದುನ್ಸಂದ್ರ ಗ್ರಾಮದಲ್ಲಿ 800 ವರ್ಷಗಳ ಇತಿಹಾಸವಿರುವ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ದೇವಾಲಯ ಬಹಳ ಪುರಾತನವಾಗಿದ್ದು ಪವಾಡ ದೇವಾಲಯವಾಗಿದ್ದು ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು, ಭಕ್ತಾದಿಗಳು, ದಾನಿಗಳು, ಶಾಸಕರು ಸೇರಿದಂತೆ ಇನ್ನಿತರ ಸಹಕಾರದಿಂದ ಸುಂದರವಾದ ಶಿಲ್ಪಕಲಾ ಕೆತ್ತನೆಯಿಂದ 2 ವರ್ಷಗಳಲ್ಲಿ ದೇವಾಲಯವನ್ನು ಅಭೂತಪೂರ್ಣವಾಗಿ ನಿರ್ಮಾಣ ಮಾಡಲಾಗಿದ್ದು ಲೋಕಾರ್ಪಣೆ ಕೂಡ ಆಗಿದ್ದು 48 ದಿನಗಳ ಕಾಲ ಮಂಡಲ ಪೂಜೆಯನ್ನು ಕೈಗೊಂಡಿದ್ದು ಇಂದು ಕೊನೆಯ ದಿನದ ಮಂಡಲ ಪೂಜಾ ಮಹೋತ್ಸವವಾಗಿ ಶಾಸಕರಾದ ಶರತ್ ಬಚ್ಚೇಗೌಡ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಹೋಮ ಹವನಾದಿ ಪೂಜಾ ಕಾರ್ಯಕ್ರಮಗಳೊಂದಿಗೆ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿಗೆ ವಿಶೇಷ ಅಭಿಷೇಕ ಅಲಂಕಾರಗಳನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ಸಾವಿರಾರು ಭಕ್ತಾದಿಗಳಿಗೆ ವಿನಿಯೋಗಿಸಲಾಯಿತು. ಇನ್ನು ಈ ದೇವಾಲಯ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದಾಗಿನಿಂದ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ತಾವೇ ಸಹಕಾರವನ್ನು ನೀಡಿದ್ದು ತನು ಮನ ಧನ ಎಲ್ಲವನ್ನು ಪ್ರೋತ್ಸಾಹ ಮಾಡಿದ ಕಾರಣದಿಂದಾಗಿ 24 ತಿಂಗಳಲ್ಲೇ ಸುಂದರ ದೇವಾಲಯ ರೂಪುಗೊಂಡಿತು. ಹಾಗಾಗಿ ಚನ್ನಕೇಶವ ಸ್ವಾಮಿಯ ಇದು ಪವಾಡವೇ ಆಗಿದ್ದು ಸ್ವಾಮಿಯ ಕೃಪೆ ಎಲ್ಲರಿಗೂ ಕೂಡ ಲಭಿಸಲಿ ಎಂದು ಕಾರ್ಯದರ್ಶಿಗಳಾದ ರಾಮಾಂಜನೇಯವರು ಕೂಡ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು. ಇನ್ನು ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ್ ರೆಡ್ಡಿ, ಪದಾಧಿಕಾರಿಗಳಾದ ಭದ್ರಾರೆಡ್ಡಿ, ನಾಗಿರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಚಿಕ್ಕೇಗೌಡ, ಶ್ರೀನಿವಾಸ್, ಸುರೇಶ್ ಸೇರಿದಂತೆ ತಾರಕೇಶ್ವರಿ ಹಾಗೂ ಎಲ್ಲ ಗ್ರಾಮಸ್ಥರು, ಭಕ್ತಾದಿಗಳು, ದಾನಿಗಳ ಸಹಕಾರದಿಂದ ಈ ದೇವಾಲಯ ಸುಂದರವಾಗಿ ನಿರ್ಮಾಣಗೊಂಡಿದೆ ಎಂದರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಬಹಳ ಪುರಾತನ ಕಾಲದ್ದು. ಈ ದೇವಸ್ಥಾನ ಶಿಥಿಲವಾಗಿರೋದನ್ನು ಕಂಡು ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡಬೇಕು ಹಾಗೆ ಅಂದ್ಬಿಟ್ಟು ಒಂದು ತೀರ್ಮಾನ ತಗೊಳ್ತೀವಿ. ಅದರಂತೆ ನಾವು ಕಾಗದ ಪತ್ರಗಳ ವ್ಯವಹಾರ ಮಾಡಿ ಸರ್ಕಾರದಲ್ಲಿ ಒಂದು ಅಪ್ಪಣೆ ಕೂಡ ತಗೊಂಡು ಆ ದೇವಸ್ಥಾನ ಕೆಡವೋದಕ್ಕೆ ಮತ್ತು ನಾವು ಭಕ್ತ ಮಹಾಶಯರು ಗ್ರಾಮಸ್ಥರ ಬಳಿ ಹೋಗಿ ಚಂದ ವಸೂಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಸಹಕಾರ ಭಾಳ ದೊಡ್ಡದು, ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವು ಇಷ್ಟು ಬೇಗ 24 ತಿಂಗಳಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಮುಗಿಯುತ್ತೆ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ನಮ್ಮ ಜನ, ಗ್ರಾಮಸ್ಥರು, ಭಕ್ತರು ಅಷ್ಟೊಂದು ಉತ್ಸಾಹದಿಂದ ನಮಗೆ ಸಹಕಾರ ಕೊಟ್ಟರು. ನಾವು ಈ ಭಗವಂತನ ಒಂದು ಪ್ರೇರಣೆಯಿಂದ ಆ ಜನ ಆ ಥರ ಸಹಕಾರ ಕೊಟ್ಟಿದ್ದಾರೆ. ನಾವು ಅವರಿಗೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀವಿ. ಅದೇ ಥರ ನಮ್ಮ ಗ್ರಾಮದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಭಾಳ ಮುತುವರ್ಜಿಯಿಂದ ನಾವು ಏನೇ ಒಂದು ಸಹಾಯ ಬೇಡಿದ್ರು ಕೂಡ ಅವರು 1ಕ್ಕೆ 2ರಷ್ಟು ದುಪ್ಪಟ್ಟಾಗಿ ನಮಗೆ ಸಹಾಯ ಮಾಡಿರ್ತಾರೆ. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಪೂಜಾ ಕೈಂಕಾರಿಗಳು ಇಮ್ಮಡಳ್ಳಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂಥ ಶ್ರೀ ಶ್ರೀನಿವಾಸಾಚಾರ್ಯರು ಹಾಗೂ ಅವರ ತಂಡ ಬಹಳ ಮುತುವರ್ಜಿಯಿಂದ ನಾವು ಇಷ್ಟು ಹತ್ರ ಇದ್ದರೂ ಕೂಡ ನಮಗೆ ಅವರ ಒಂದು ಪ್ರಭಾವ, ಇಷ್ಟೊಂದು ಪ್ರಭಾವ ಗೊತ್ತಿರಲಿಲ್ಲ. ಯಾರೋ ನಮಗೆ ಒಂದು ದಿವಸ ಸುಮಾರು 8 ಗಂಟೆ ರಾತ್ರಿಯಲ್ಲಿ ಯಾರೋ ಕನ್ಮಂಗಲದ ಹತ್ರ ಹೇಳಿದ್ರು, ನೀವು ಹೋಗ್ರಿ ಅಂತ. ಅಲ್ಲಿ ಹೋಗೋದನ್ನು ಅಷ್ಟೊತ್ತಲ್ಲಿ ನಮಗೆ ಅವರು ಗೌರವ ಕೊಟ್ಟು ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದರಲ್ಲೂ ಈ ಕೆಲಸ ಕಾರ್ಯ ನಡೀತಾ ಇರಬೇಕಾದ್ರೆ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಅವರು ನಮ್ಮನ್ನು ವಿಚಾರಿಸ್ಕೊಂಡು ಭಾಳ ಮುತುವರ್ಜಿಯಾಗಿ ನಮ್ಮ ಕಾರ್ಯ ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಲ್ಲಿ ಅನಿರೀಕ್ಷಿತವಾಗಿ ಬಂದಂಥ ಮಾಧ್ಯಮ ಮಿತ್ರರು ನೀವು, ನಾನು ಇದೇ ಹೊಸದು ನೋಡ್ತಾ ಇರೋದು, ಆದರೂ ಭಾಳ ಮುತುವರ್ಜಿಯಾಗಿ ಬಂದಿದ್ದೀರಾ. ನಾವು ಸುಮಾರು 48 ದಿವಸದಿಂದ ಪ್ರತಿ ದಿವಸನೂ ನಾವು ಪೂಜೆಗಳು ಮಾಡ್ಕೊಂಡು ಬಂದಿದ್ದೀರಿ. ಅಭಿಷೇಕ ಇವತ್ತು 48 ದಿವಸ ಆಗುತ್ತೆ. ಇದೊಂದು ಮಂಡಲ ಪೂಜೆ, ಭಾಳ ವಿಶೇಷವಾದಂಥ ಪೂಜೆ. ಜನ ಸಹಕರಿಸಿ ಎಲ್ಲ ಬಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ನಾವು ಈ ದೇವಸ್ಥಾನ ಕಟ್ತಾ ಇರಬೇಕಾದ್ರೂ ಎಲ್ಲ ಅನಿರೀಕ್ಷಿತನೇ ನಮಗೆ. ಏನಪ್ಪ ಇವತ್ತೊಂದು ಮನೆಗೆ ಹೋಗ್ತೀವಿ, ಅವ್ರು ನಮ್ಗೊಂದು 25,000 ಕೊಟ್ಟರೆ ಸಾಕು. ಆ ಮನೋಭಾವದಲ್ಲಿ ನಾವು ಹೋದರೆ ನಮ್ಗೆ 50,000 ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ, ಇವರು ಒಂದು 50,000 ಕೊಡ್ಬೋದು, ದೊಡ್ಡವರು ಇವರು ಅಂತ ಹೋದರೆ ಸುಮಾರು 2.5 ಲಕ್ಷ ರೂಪಾಯಿನ ಕೆಲಸ ಮಾಡಿಕೊಡ್ತಾರೆ ನಮಗೆ. ಈ ಥರ ದೇವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ದೇವರ ಒಂದು
ದಯೆ ನಮಗೆ ಭಾಳ ಇದೆ. ಅದೇ ಥರ ಶಾಸಕರು ಕೂಡ ಒಂದು ದಿವಸ ಬಂದು ನೋಡಿದ್ರು, ಚೆನ್ನಾಗಿದೆ ದೇವಸ್ಥಾನ ಅಂತೂ. ದೇವಸ್ಥಾನ ಒಬ್ಬರಲ್ಲ ಹೇಳು, ಪ್ರತಿಯೊಬ್ಬರು ಹೇಳ್ತಾರೆ ಚೆನ್ನಾಗಿದೆ, ಭಾಳ ಸುಂದರವಾಗಿದೆ, ಒಳ್ಳೆ ಕೆತ್ತನೆ ಇದೆ, ಒಳ್ಳೆ ಶಿಲ್ಪಿ ಇದೆ, ಆ ಥರ ಹೇಳಿ ನಮಗೆ ಸಂತೋಷ ಆಗಿದೆ. ಎಲ್ಲರ ಬಾಯಲ್ಲೂ ಒಳ್ಳೆ ಮಾತು ಬಂತು. ಅದರಿಂದ ಇವತ್ತು ಶಾಸಕರು ಬಂದಿದ್ದರು, ಅನಿರೀಕ್ಷಿತನೇ ಅವ್ರು ಬಂದಿದ್ದು. ನಾವು ಕರಿಬೇಕಲ್ಲ, ಯಾಕೆ ಕರೆಯೋದು, ಮನೆಯೆಲ್ಲ ಕರೆದಿದ್ವಿ ಅಂತ ನೋಡ್ರಿ. ಅವರು ಕೂಡ ಬಂದರು, ಪೂಜೆಯಲ್ಲಿ ಭಾಗಿಯಾದರು, ನಮ್ಮಲ್ಲಿ ಸಹಕರಿಸಿದ್ರು. ನಮಗೆ ಭಾಳ ಸಂತೋಷ ಆಯಿತು. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಲಕ್ಷ್ಮಣ್ ಗೌಡರು ಅಂತ ಅಧ್ಯಕ್ಷರು, ಭದ್ರಾರೆಡ್ಡಿ ಅಂತ ಅವರ ಖಜಾನ್ಸಿಗಳು, ಆಮೇಲೆ ಶ್ರೀನಿವಾಸ ರೆಡ್ಡಿ, ಆಮೇಲೆ ನಾರಾಯಣ್ ರೆಡ್ಡಿ, ತಾರಕೇಶ್ವರಿ, ನಾಗರೆಡ್ಡಿ, ಶಂಕರ್ ರೆಡ್ಡಿ, ಮತ್ತು ಇವರೆಲ್ಲ ಭಾಳ ನಮಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡು ಈ ಕಾರ್ಯದಲ್ಲಿ, ಸುರೇಶು ಆ ಥರ ಇನ್ನೂ ಭಾಳ ಜನ ಇದ್ದಾರೆ. ನಾವು ಒಬ್ಬೊಬ್ಬರ ವಿಷಯ ಹೇಳಿದ್ರು ಕೂಡ ಇನ್ನೂ ಭಾಳ ಜನ ಇದ್ದಾರೆ. ಭಾಳ ಸಹಕರಿಸಿಕೊಟ್ರು ಒಟ್ಟಿನಲ್ಲಿ ಎಲ್ಲರೂ.